ಅನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಆತನಿಗೆ ಬಂದಿದ್ದ. 10,000 ರೂಪಾಯಿ ವಸೂಲು ಮಾಡಿ ಆ ನೌಕರರು ಹೇಳಿದ್ರು, ಕೆಲವೊಂದು ನೌಕರ ಕೊಟ್ಟಿಲ್ಲ, ಕೆಲವೊಂದು ನೌಕರು ಅವ್ರಿಗೆ ಕೊಡ್ಲಿಲ್ಲ. ಗಣ ಲಕ್ಷ್ಮಣನ ಸೌದಿ ಅವ್ರ ಮನೆಗೆ ಹೋಗಿದ್ದಾರೆ. ಅವರು ನಿಮ್ಮ ವ್ಯವಹಾರ ನೀವು ಬಗೆಹರಿಸೋರು ಅಂತ ಇವ್ರನ್ನ ಹೊರಗೆ ಕಳಿಸಿದ್ದಾರೆ. ಇದು ಸ್ಪಷ್ಟೀಕರಣ ತಮಗೆಲ್ಲ ಕೊಟ್ಟಿರೋದು ಗೊತ್ತೈತಿ. ಆ 10,000 ಕೊಟ್ಟದ ಬಗ್ಗೆ ಬ್ಯಾಂಕ್ ಡೀಟೇಲ್ಸ್ ಸಹ ಕೊಡ್ತಾನೆ ಅಂತ ಹೇಳಿ ನಮ್ಮ DCC ಬ್ಯಾಂಕ್ ನೌಕರರು ನಿನ್ನೆ ಸಾಮಾಜಿಕ ಮೀಡಿಯಾದಲ್ಲಿ ಹೇಳಿದ. ಒಟ್ಟಾರೆ ಲಕ್ಷ್ಮಣನ ಸಹೋದರನ್ನ ಕುಗ್ಗಿಸಬೇಕಂತ ಹೇಳಿ ಅವರು ವಿರೋಧ ಪಕ್ಷದವರು ಷಡ್ಯಂತ್ರವನ್ನ ಮಾಡ್ತಿರ್ತಾರು. ಈ ರೀತಿ ಮಾಡೋದ್ರಿಂದ ಲಕ್ಷ್ಮಣನ ಸದ್ಯವರ ಇನ್ನೂ ಹೆಚ್ಚಾಗ್ತಿದ್ದಾರೆ. ಈ ಕುಗ್ಗಿಸ್ಲಾಕ ಯಾರಿಂದ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಶಿವಗಳ ನಾಡೈತಿ, ಸತ್ಯದಿಂದ ನಡೆದ್ರೆ ಇಲ್ಲಿ ಏನಾದ್ರೂ ಸಿಗ್ತೈತಿ, ಸತ್ಯ ಬಿಟ್ಟು ನಡೆದ್ರೆ ಇಲ್ಲಿ ಹಾಳಾಗಿ ಹೋಗ್ತೀರಿ ಅನ್ನೋ ಮಾತನ್ನು ಹೇಳಿ ನನ್ನದೆರಡು ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಅವ್ರು ತಳ ಕುಕ್ಕೋತದಾರ, ಲಕ್ಷ್ಮಣನ ಬೆಳ್ಕೋತದಾನ. ನೀವ್ ಯಾರು ಮಾಡ್ರ ಅವ್ರು ಶಶಿಗೆ ನೀರು ಹಾಕುವಂತ ಕೆಲಸ ನೀವು ಮಾಡ್ತೀರಿ. ಲಕ್ಷ್ಮಣನ ಗಿಡ ಬೆಳೆದಂಗೆ ಬೆಳ್ಳಕತ್ತಾನ. ದಯಮಾಡಿ ನೀವು ಅರ್ಥ ಮಾಡ್ಕೊಂಡು ವಿರೋಧ ಪಕ್ಷದವ ನೀವು ಒಮ್ಮದಿಂದ ಲಕ್ಷ್ಮಣನ ಹೆಂಗ್ ವರ್ತನೆ ಐತಿ ಆ ವರ್ತನೆ ಪ್ರಕಾರ ನೀವು ಸರ್ ನಡ್ಕೊಂಡ್ರ ಮುಂದಿನ ದಿನಮಾನದಾಗ ನಿಮ್ಗೆ ಯಾರೇ ಕಾಲವರು ಅವಕಾಶ ಸಿಕ್ಕಿತ್ತು. ಈಗ ದುರುದ್ದೇಶದಿಂದ ನೀವು ಯಾರೇ ಮಾಡ್ಕೋತ ಆದ್ರ ಇನ್ನಷ್ಟು ತೆಳಮಟ್ಟಕ್ಕೆ ಹೋಗ್ತೀರಿ. ನೀವು ಯಾರ್ಯಾರ್ದು ಹೆಸರು ಹೇಳಿ ಎಲ್ಲೆಲ್ಲಿ ಮಾಡಿ ಯಾರೇ ತಿಳ್ಕೊಂಡ್ ಕಿಸಿಂದ ನೀವು ಇಲ್ಲಿ ಹದಿನೈದು ರಾಜಕಾರಣ ಮಾಡ್ಲಕ್ಕ ಬಂದ್ರ ಇಲ್ಲ ನಡೆಯುವಂತ ಮಾತಲ್ಲ. ಈ ಲಕ್ಷ್ಮಣನ ಹೆಂಗದನಪ್ಪ ಅಂತಂದ್ರ ಒಂದ್ ಹಿರಿಬಿಗಿ ಯಾಕಾದ್ರೆ ತನ್ನ ಎದೆ ನೋವು ಹಾಕಿತ್ತಿರುವಂತ ಮನುಷ್ಯ ಅಂತವಾಗ ಅಪ್ಪ ಮಗ ಬಡದ್ರ ಉದ್ದೇಶದಿಂದ ಯಾರು ಒಂದ ಫಿರ್ಯಾದಿ ದಾಖಲೆ ಮಾಡಿರಲಿಲ್ಲ. ಆ ಫಿರ್ಯಾದಿ ದಾಖಲ ಎಷ್ಟು ಸತ್ಯ ಐತಿ ಎಷ್ಟು ಅಸತ್ಯ ಐತಿ ಅನ್ನೋದು ಪೊಲೀಸ್ ಇಲಾಖೆಯವರು ಈಗಾಗಲೇ ನಮ್ಮ ಸ್ಥಾನಿಕ ಚೌಕಸಿ ಮಾಡ್ಯಾರ. ಆದ್ರೂ ಇನ್ನೂ ಚೌಕಸಿ ಮಾಡಿ ಅಷ್ಟರಿಗೆ ಯೋಗ್ಯ ಶಿಕ್ಷೆ ಕೊಡುವಂತ ಕೆಲಸ ಆಗಬೇಕಂತ ಈ ಸಂದರ್ಭ ನಾ ಹೇಳ್ಕೊಂಡ ಹೆಚ್ಚಿಗೆ ಮಾತಾಡಂಗಿಲ್ಲ. ಬಂದು ಮಾಡೋದಂತ ಹೇಳುದಿಲ್ಲ. ನಾವು ನೀವು ರೈತರು ಎಲ್ಲರೂ ಕೂಡಿಸಿ ಲಕ್ಷ್ಮಣನ ಸವದಿಯವರು ನಮ್ಮ ರೈತರ ಸಲುವಾಗಿ ಮಾಡ್ಲತ್ತಾರು. ನಾವು ರೈತರೆಲ್ಲ ಒಂದಾಗಿ ಲಕ್ಷ್ಮಣನ ಸವದಿಯವರಿಗೆ ಪೂರಾ ಬೆಂಬಲಾಗಿ ನಿಂತಿರ್ತೀವಿ. ಅವ್ರ ಸಲುವಾಗಿ ಪ್ರಾಣ ಕೊಡ್ಲಾಕ ತಯಾರತ್ತೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಇನ್ನು ಮುಂದೆ ಇವತ್ತು ಮನೆ ಮುಂದೆ ಬಂದಾರಂತ ತಿಳ್ಕೋಬೇಕ. ಲಕ್ಷ್ಮಣನ ಸೌದಿಯವರಿಗೆ ಈಗ ಸಂಕೋನಟ್ಟಿ ದಾಟೈತಿ. ಲಕ್ಷ್ಮಣನ ಸೌದಿಯವರಿಗೆ ಪೂಲ್ ದಾಟ್ತ. ಲಕ್ಷ್ಮಣನ ಸೌದಿಯವರಿಗೆ ಮೊಟ್ಟಲ್ಲಿ ಮುಟ್ತಿ. ಈಗ ಯಾಕಂತಂದ್ರೆ ಇವತ್ತು ನೀವು ಏನು ನಮ್ಮ ಸಹಕಾರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡತ್ತೀರಿ. ಏನಾಗೈತಿಪ್ಪ ಅಂತಂದ್ರ ನೀವು ಬೆಕ್ಕ ಹಾಲು ಕೊಡದ ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಏನು ಕಡ್ಡಿ ಆಡ್ಸೋ ಕೆಲಸ ಮಾಡಾಕತ್ತೀರಿ. ಆ ಬೆಕ್ಕಿಗೆ ಗೊತ್ತಿಲ್ಲ ನನ್ನ ಚಂಡ ಅಷ್ಟ ಒಳಗ್ ಹೋಗೈತಿ, ಇಡೀ ನನ್ನ ಶರೀರ ಜಗತ್ತು ನೋಡಾತತಿ ಅಂತ ಹೇಳಿ. ಅಂತಂದ್ರ ಇವತ್ತು ಲಕ್ಷ್ಮಣ ಸವದಿಯವರನ್ನ ನೀವು ಶಕ್ತಿ ಕುಗ್ಸುದಲ್ಲ, ಅವರು ಕೂದಲು ಒಂದು ಎಳಿ ಪರಕ್ ಮಾಡಕ್ ಆಗೋದಿಲ್ಲ. ಬರ್ದಿಟ್ಕೋರಿ. ಯಾಕಂತಂದ್ರೆ ಹಿಂಗ ಮಾತಾಡಿ 2023 ಕರ್ನಾಟಕದೊಳಗ ಉತ್ತರ ಕರ್ನಾಟಕದ ಹುಲಿ ಲಕ್ಷ್ಮಣ ಸವದಿ ತಾಕತ್ ಏನೈತಿ ಅನ್ನೋದು ತೋರಿಸಿದ ಜನತೆ ನಮ್ಮ ಆತ್ಮೀಯ ಜನತೆ ಐತಿ. ಇವತ್ತು ಅಂತ ಸಾಹುಕಾರರಿಗೆ ನೀವೇನಾದ್ರೂ ಕಪ್ಪ ಮಸಿ ಬೆಳೆಯಕ ಪ್ರಯತ್ನ ಪಟ್ರ ಇವತ್ತು ನಮ್ಮ ಹಿರಿಯರು ಹೇಳಿದಂಗ ಇವತ್ತ ನಮ್ಮ ದಯವಿಟ್ಟು ಮಾತಾಡ್ಬೇಡ್ರಿ. ಇವತ್ತು ನಮ್ಮ ಹಿರಿಯರು ಹೇಳಿದಂಗ ಇದು ಕಂಪ್ಲೀಟ್ ಕೇವಲ ಶಾಸಕರ ಮೇಲೆ ನಮ್ಮ ಚಿದೋಣ್ಣ ಸೌದಿ ಮೇಲೆ ಅಷ್ಟೇ ಅಲ್ಲ, ಇದು 10ನೇ ತಾಲೂಕಿನ ಸ್ವಾಭಿಮಾನದ ಮೇಲೆ ಒಂದು FIR ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಒಂದು ತಿಳ್ಕೊರಿ, ಇದು ಯಾವ್ದಪ್ಪ ಅಂತಂದ್ರ ಇವತ್ತಿಲ್ಲಿ ನಿಂತ ನೋಡ ಪುಣ್ಯಾತ್ಮ ಈ ಶಿವಯೋಗಿಗಳ ನಾಡಿನೊಳಗೆ ನಾವೆಲ್ಲರೂ ಕುಂತೀವಿ. ನೀವು ಯಾರ ಕಾರ್ಯಕ್ರಮಗಳು ಸುಮಾರು 5,000 ಕೋಟಿ ರೂಪಾಯಿ 2 ವರ್ಷದಾಗ ಯಾರು ತಂದವರಿದ್ರೆ ಕರ್ನಾಟಕ ರಾಜ್ಯದೊಳಗೆ ಲಕ್ಷ್ಮಣ ಸವದಿ ಅವರು. ಇದನ್ನ ನೋಡಿ ಹಟ್ಟಿ ಕಿಚ್ಚಾಗೈತಿ. ನಿಮ್ಮ ಕ್ಷೇತ್ರದ ಕೆಲಸ ಮಾಡ್ರಿ, ನಿಮ್ಮ ಕ್ಷೇತ್ರದ ಜನರ ಕಷ್ಟಗಳನ್ನು ನೋಡ್ರಿ. ಅದನ್ನೆಲ್ಲ ಬಿಟ್ಟು ಇಂಥ ಅಸ್ತವ್ಯಸ್ತವಾದಂತ ಅಸಹ್ಯಕರವಾದಂತ ಕಂಪ್ಲೇಂಟ್ ಕೊಡಿಸೋದು ಮಾಡುವ
ಮಾಡೋದು ಯಾರಪ್ಪ ಬಡಪಾಯಿಗಳ ನೌಕರಸ್ಥರನ್ನು ಎಲ್ಲಿದ್ದಾರೆ ಅವ್ರಿಗೆ ಕಳಿಸಿ ಅವ್ರ ಕಡೆದ ಸ್ಟ್ರೈಕ್ ಮಾಡಿಸೋದು, ಅವ್ರ ಹೊಟ್ಟೆ ಮೇಲೆ ಕಾಲಿಡುವಂತ ಗೋಜಿಗೆ ಹೋಗಬೇಡ್ರಿ. ಇದು ರಾಜಕಾರಣ ಅಲ್ಲ, ಇಂಥ ರಾಜಕಾರಣ ಮಾಡಬೇಡ್ರಿ. ನೀವು ಲಕ್ಷ್ಮಣ ಸವದಿ ಅವರಿಗೆ ಏನು ಮಾಡ್ಲಕ್ಕಾಗುದಿಲ್ಲ. ಯಾಕಾಗುದಿಲ್ಲ ಅಂದ್ರೆ ಲಕ್ಷ್ಮಣ ಸವದಿ ಅವರಲ್ಲಿ ಜನರ ಬಗ್ಗೆ ಕಳಕಳಿ ಐತಿ, ರೈತರ ಕಣ್ಣರಿಸುವಂತ ಶಕ್ತಿ ಐತಿ. ತನು ಮನ ಧನದಿಂದ ತಮ್ಮ ಶರೀರವನ್ನ ಮನಸ್ಸನ್ನ ಎಲ್ಲ ಕೂಡ ಅತನಿ ಕ್ಷೇತ್ರ ಜನತೆಗೆ ಅರ್ಪಿಸಿಕೊಂಡವರು ಲಕ್ಷ್ಮಣ ಸವದಿ ಅವರು. ಇದು ನಿಮಗೆ ಗೊತ್ತಿರಲಿ, ಇದು ಗುಂಡಾಗಿಡಿ ಪ್ರದೇಶ ಆಗುದಿಲ್ಲ. ಇದನ್ನ ಭಯ ಪೀಡಿತ ಪ್ರದೇಶ ಮಾಡ್ಬೇಕಂತ ಹೇಳಿ ನೀವೇನು ಹೊಂಟ್ರಿ. ಜನರಲ್ಲಿ ಅಂಜಿಕೆ ಹಣ ಸ್ವಲ್ಪ ಸುಮ್ಮೇರಿ ಜನರಲ್ಲಿ ಬಹಳ. ಈಗ ಡಿವೈಎಸ್ಪಿ ಸಾಹೇಬರು ಬರ್ತಾರೋ, ಅವ್ರ ಮನವಿ ತೋತಾರೋ, ಅವ್ರು ಬರ್ತಾನೋ ನಾ ಮಾತಾಡ್ತಾನೋ, ಅವ್ರಿಗೆ ಮನವಿ